ಹೇಗಿದ್ದೀರಿ? ಚೆನ್ನಾಗಿದ್ದೀವಣ್ಣ, ಏನ್ ತೊಂದ್ರೆ ಏನಿಲ್ಲ. ಪ್ರಾಬ್ಲಮ್ ಸಾಲ್ವ್ ಆಗೋದ್ಕಿಂತ ನಿಮ್ ಜೊತೆ ಮಾತಾಡ್ತಿರೋದೇ ಖುಷಿ ಇವತ್ತು. ತುಂಬಾ ದಿವಸದಿಂದ ಟ್ರೈ ಮಾಡ್ತಿದ್ದೆ ನಾನು. ಥ್ಯಾಂಕ್ ಯು. ನೋಡಿ, ತುಂಬಾ ದಿನದಿಂದ ನಿಮ್ ಹತ್ರ ಮಾತಾಡ್ಬೇಕು ಅಂತ. ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಿದ್ದೀರಿ? ಅಣ್ಣ ನಾನೊಂದ್ 2 ತಿಂಗಳಿಂದ ನೋಡ್ತಾ ಇದೀನಿ ಅಣ್ಣ. ಓ, ಇಷ್ಟ ಆಯ್ತಾ ಕಾರ್ಯಕ್ರಮ? ತುಂಬಾ ಇಷ್ಟ. ನಾನ್ ಬೆಳಗ್ಗೆ ಸಂಜೆ ಫ್ರೀ ಇದ್ದಾಗೆಲ್ಲ ನಿಮ್ದು ಅಕೌಂಟ್ ಓಪನ್ ಮಾಡಿ ನಿಮ್ದು ಏನಾದ್ರು ನೋಡೋದೇ ನನ್ ಕೆಲಸ ಆಗ್ಬಿಟ್ಟಿದೆ ಇತ್ತೀಚೆಗೆ. ಒಂದ್ ಸಮಾಧಾನ ಆಗುತ್ತೆ ನಿಮ್ದು ನೋಡಿದ್ರೆ. ಹೆಣ್ಮಕ್ಳು ಕತೆ ಎಲ್ಲ ಕೇಳ್ತಾ ಇರ್ತೀರಿ? ಕೇಳ್ತಾ ಇರ್ತೀನಿ. ನಮ್ದು ಅದೇ ಪ್ರಾಬ್ಲಮ್ ಸರ್. ಆಗ್ಲಿ ಇದ್ದಿದ್ದೆ ಅಲ್ಲಲ್ಲಿ ಬದುಕು ಯಾಕೋ. ನಾನು ಕ್ಯಾಬ್ ಡ್ರೈವರ್ ಸರ್. ನಾನು ಕ್ಯಾಬ್ ಡ್ರೈವರ್? ಹೌದು. ಆಗ್ಲಿ, ಒಳ್ಳೇದಾಗ್ಲಿ. ಎಷ್ಟು ವರ್ಷ ನಿಮಗೆ? ಸರ್ 29 ಸರ್. 29 ವರ್ಷ. ಹೌದು. ಏನೋ ಹೇಳ್ಕೊಡೋದಿದ್ಯಾ? ಅದೇ ಹೌದು ಸರ್. ಹೇಳಿ ಏನಾಯ್ತು ಹೇಳಿ. ಸರ್ ಅಂದ್ರೆ ಒಂದು 2019-20 ನನ್ ಪಡಗ್ ನಾನಿದ್ದೆ. ಮಾಮೂಲಿ ಇದೆ ಕೆಲ್ಸಾನೇ ಮಾಡ್ತಿದ್ದೆ. ಅಲ್ಲ, ಒಂದ್ ನಿಮಿಷ. ಈಗ ನಿಮ್ದು ಸ್ವಂತ ಊರೇ ಬೆಂಗಳೂರು ಅಥವಾ ಬೇರೆ ಕಡೆಯಿಂದ ಬಂದಿದ್ದ? ಇಲ್ಲ ಸರ್, ನಮ್ ಸ್ವಂತ ಪ್ರಾಪರ್ ಬೆಂಗಳೂರು. ಪ್ರಾಪರ್ ಬೆಂಗಳೂರು. ಏನು ಓದಿದ್ದೀರಾ ನೀವು? ಸರ್ ನಂದು 2nd ಇಯರ್ ಆಗಿದೆ. ಸೆಕೆಂಡ್ ಇಯರ್ ಓದಿದ್ದೀರಾ? ಓದಿದ್ದೀನಿ. ಈ ಕ್ಯಾಬ್ ಡ್ರೈವಿಂಗ್ ಕೆಲಸ ಯಾವಾಗ್ಲಿಂದ ಮಾಡ್ತಿದ್ದೀರಾ? ಒಂದು 5 years ಇಂದ ಮಾಡ್ತಾ ಇದ್ದೀನಿ ಸರ್. ಎಷ್ಟು ಜನ ಮಕ್ಕಳು ಅಪ್ಪ ಅಮ್ಮನಿಗೆ? ನಾನು ಒಬ್ನೇ ಸರ್. ನಮ್ಮ ಅಪ್ಪ ಇಲ್ಲ, ತಂದೆ ತೀರೋಗಿದ್ದಾರೆ. ಓಕೆ, ನೀವು ಅಮ್ಮನಿಗೆ ನಾನು ಒಬ್ನೇ ಮಗ. ಹೌದೌದು. ಓಕೆ, ಅಪ್ಪ ಅಮ್ಮನಿಗೆ ನೀವು ಒಬ್ಬರೇ ಮಗಳು. ಹೌದು. ತಂದೆ ಯಾವಾಗ ತೀರೋದ್ರು? ತಂದೆ 2004 ಅಲ್ಲೇ ತೀರೋದ್ರು ಸರ್. ಸ್ವಲ್ಪ ಏನೋ ಕಾಯಿಲೆ. ಓಕೆ, ನೀವು ಯಾವ ವಯಸ್ಸಲ್ಲಿದ್ರಿ? ನಾನು 4th ಸ್ಟ್ಯಾಂಡರ್ಡ್ ಇದ್ದೆ ಸರ್, 4ನೇ ಕ್ಲಾಸ್. ಅಂದ್ರೆ ಅಪ್ಪನ ಜೊತೆ ಆ ಮಟ್ಟಿನ ನೆನಪುಗಳು ಇದಾವ ನಿಮಗೆ? ಸ್ವಲ್ಪ ಅಷ್ಟು ಇದಿಲ್ಲ, ಜಾಸ್ತಿ ಇಲ್ಲ. ಅವ್ರು ಹೊಡೆದಿರೋದು ಬೈದಿರೋದು ಸ್ವಲ್ಪ ನೆನಪಿದೆ. ಇವೇ ನೆನಪಿದೆ? ಹೊಡೆದಿರೋದು ಬೈದಿರೋದೇ ನೆನಪಿದೆ? ಹೌದು. ಆಗ್ಲಿ, ಅಂದ್ರೆ ಅದೇ ಜಾಸ್ತಿ ಇಲ್ಲ. ಯಾವಾಗ ಒಂದ್ ಟೈಮ್ ನೆನ್ಸ್ಕೊಂಡ್ರೆ ಸ್ವಲ್ಪ. ಶುರುವಾಗ್ಲಿ, ಒಳ್ಳೇದಾಗ್ಲಿ. ಹೇಳಿ, ಏನ್ ಕತೆ ನಿಮ್ದು? ಸರ್ ನಾನು ಒಂದು 2019 ನನ್ ಪಡಗ್ ನಾನು ಮಾಮೂಲಿ ಕೆಲಸ ಮಾಡ್ಕೊಂಡಿದ್ದೆ. ಅಕಸ್ಮಾತ್ ಒಂದ್ ಹುಡುಗಿ ಪರಿಚಯ ಆಯ್ತು. ಅಕಸ್ಮಾತ್ ಆಗಿ ಅಂದ್ರೆ ಹೆಂಗೆ? ಇನ್ಸ್ಟಾಗ್ರಾಮ್ ಅಲ್ಲಿ ಸರ್. ಓಕೆ, ಅದೇ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅಕಸ್ಮಾತ್ ಆಗಿ ಏನ್ ಪರಿಚಯ ಇಲ್ಲ, ಅದು ನಿಮ್ಮಿಂದ ಅಂದ್ರೆ ರಿಕ್ವೆಸ್ಟ್ ಬಂತು, ಅಕ್ಸೆಪ್ಟ್ ಮಾಡಿದ್ವಿ. ಮಾಮೂಲಿ ಮೆಸೇಜ್, ಕಾಲ್ ನಂಬರ್ ಎಕ್ಸ್ಚೇಂಜ್ ಆಯ್ತು. ನೀವು ಕ್ಯಾಬ್ ಓಡಿಸ್ತಾ ಇದ್ರಿ? ಓಡಿಸ್ತಿದ್ದೆ ಸರ್. ನಾನು ಅವಾಗಿಂದನೂ ಓಡಿಸ್ತಿದ್ದೆ. ಅಂದ್ರೆ ಬೇರೆ ಕಡೆ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೆ. ಓಕೆ. 21-22 ಅಲ್ಲಿ ನಾನು ಸ್ವಂತ ಕಾರ್ ತಗೊಂಡಿದ್ದೆ ಸರ್. ಓಕೆ. ಹಿಂಗೆ ಪರಿಚಯ ಆಯ್ತು. ಅಂದ್ರೆ ಡೈರೆಕ್ಟ್ ಮೀಟ್ ಮಾಡೋಣ ಅಂತ ಕರೆದ್ರು, ಹೋಗಿ ಸಿಕ್ತೆ. ಅವರು ನಮ್ಗೆ ತುಂಬಾ ಗೊತ್ತಿರೋರು, ಸ್ವಲ್ಪ ಮನೆಯವರೆಲ್ಲ. ಆ ಹುಡುಗಿಗೆ ಮದ್ವೆ ಆಗಿತ್ತು, ನನ್ಗೆ ಗೊತ್ತಿತ್ತು ಅದು. ಆ ಹುಡುಗಿ ಸ್ವಲ್ಪ ತೊಂದರೆ ಎಲ್ಲ ಹೇಳ್ಕೊಂಡ್ಲು. ಯಾವ ಹುಡುಗಿಗೆ ಮದ್ವೆ ಆಗಿತ್ತು? ಅದೇ ಸರ್, ನಾ ಪರಿಚಯ ಆಯ್ತು ಅನ್ನಲ್ಲ ಸರ್ ಇವಾಗ. ಓ, ಅಂದ್ರೆ ಪರಿಚಯಕ್ಕಿಂತ ಮುಂಚೆ ನಿಮಗೆ ಗೊತ್ತಿತ್ತಾ ಹುಡುಗಿ? ಪರಿಚಯಕ್ಕಿಂತ ಮುಂಚೆ ಏನು ಗೊತ್ತಿರಲಿಲ್ಲ. ಇನ್ಸ್ಟಾಗ್ರಾಮ್ ಪರಿಚಯ ಆದಾಗಲೇ ನಾನು ಫಸ್ಟ್ ಟೈಮ್ ನೋಡಿದ್ದು. ಓಕೆ, ಬಟ್ ಮದುವೆ ಬಗ್ಗೆ ನಿಮ್ಗೆ ಏನ್ ಗೊತ್ತಿತ್ತು? ಮದ್ವೆ ಬಗ್ಗೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ದೆ. ಮದ್ವೆ ಆಗಿದೆ ಅಂತ ಗೊತ್ತಿತ್ತು. ಅಂದ್ರೆ ಮೀಟ್ ಆದಕ್ ಹೋದಾಗ ಎಲ್ಲ ನೋಡಿದ್ನಲ್ಲ, ಮಂಗಲ ಚೈನ್ ಎಲ್ಲ. ಮದ್ವೆ ಆಗಿತ್ತು. ನಾನಂದ್ರೆ ಬಟ್ ಅಂದ್ರೆ ಫ್ರೆಂಡ್ಲಿ ಇದ್ದೆ ಸರ್. ಫ್ರೆಂಡ್ಶಿಪ್ ಅಲ್ಲಿ ಚೆನ್ನಾಗಿದ್ವಿ. ಮತ್ತೆ ಅವ್ರ ಪ್ರಾಬ್ಲಮ್ ಎಲ್ಲ ಹೇಳ್ಕೊಂತ ಹುಡುಗಿ ನನ್ನ ಹತ್ರ. ಮಗು ಇಲ್ಲ ಅಂತ ಜಗಳ ಮಾಡ್ತಾರೆ ಮನೆಯಲ್ಲಿ, ನನ್ ಗಂಡ ಈ ತರ ಪ್ರಾಬ್ಲಮ್ ಮಾಡ್ತಾನೆ, ಆ ತರ ಪ್ರಾಬ್ಲಮ್, ನಮ್ಮ ಅತ್ತೆ ಈ ತರ ಬೈದವ್ರೆ ಅಂತ ಎಲ್ಲ ಹೇಳ್ಕೊಂಡ್ರು. ನಾವೊಂದ್ 2 years ಏನೋ ಮಾಡಿರ್ಲಿಲ್ಲ, ಏನೋ ಓಕೆ ಫ್ರೆಂಡ್ಲಿ ತರ ಇದ್ವಿ. ನೆಕ್ಸ್ಟ್ ಸರ್ ಹಿಂಗೆ ಲವ್ ಮಾಡ್ತಾ ಇದೀನಿ ಅಂತ ಬಂದು ಹೇಳಿದ್ಲ ಹುಡುಗಿ. ಅಂದ್ರೆ ಆ ಹುಡುಗಿನೇ ನಿಮ್ಗೆ ಹೇಳಿದ್ದು ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ? ಪ್ರೀತಿಸ್ತಾ ಇದೀನಿ, ನಿಮ್ಮ ಹತ್ರ ಹೇಳಿರ್ಲಿಲ್ಲ. ಅಂದ್ರೆ 2 ವರ್ಷ ಆದ್ಮೇಲ? 2 ವರ್ಷ ಆದ್ಮೇಲೆ ಸರ್. ನಮ್ದು ಪರಿಚಯ ಆಗಿದ್ದು 2019 ಅಲ್ಲಿ. ಆ ಹುಡುಗಿ ನನ್ನ ಹತ್ರ ಹೇಳಿದ್ದು 21 ಅಲ್ಲಿ. ಕರೋನಾ ಬಂದಿದ್ದು ಒಂದೇ, ನಿಮ್ಗೆ ಪ್ರೀತಿ ಬಂದಿದ್ದು ಒಂದೇ? ಅದೇ ಕರೆಕ್ಟ್. 21 ಅಲ್ಲಿ ಹೇಳಿದ್ದು. ಓಕೆ. ಆ ಟೈಮಲ್ಲಿ ಸರ್ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಾನೆಲ್ಲ ಮೂಮೆಂಟ್ಸ್ ಮಾಮೂಲಿ ಎಲ್ಲ ಮೂವ್ ಮಾಡಿದ್ವಿ. ಮಗು ಪ್ರೆಗ್ನೆಂಟು ಆದ್ಲು ಹುಡುಗಿ. ಆ ಹುಡುಗಿ ಪ್ರೆಗ್ನೆಂಟು ಆಗೋದ್ಲು. ಆಮೇಲೆ ನನ್ನನ್ನ ಎಲ್ಲಾದ್ರೂ ಮದ್ವೆ ಆಗು ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ಅಲ್ಲಪ್ಪ, ಈಗ ಅಷ್ಟು ಒಂದ್ ಮಗು ಇತ್ತನೆಯಾ? ಇಲ್ಲ ಸರ್, ಇಲ್ಲ. ಪ್ರೆಗ್ನೆಂಟ್ ಆಗಿದ್ ನಿಮ್ಮ ಕಾರಣದಿಂದನಾ? ಹೌದು. ಈ ಮದುವೆ ಆಗಿರ್ಲಿಲ್ಲ ತಾನೇ ನೀವು?
ಮದ್ವೆನಾಗಿರ್ಲಿಲ್ಲ. ಆಯ್ತು ಆಯ್ತು, ನೀನು ಹೇಳಪ್ಪ. ಆಯ್ತು, ಎಲ್ಲಾದ್ರೂ ಕರ್ಕೊಂಡು ಹೋಗು ಅಂದ್ರೆ ಅದರ ಅರ್ಥ ಎಲ್ಲ ಟೂರ್ ಕರ್ಕೊಂಡು ಹೋಗು ಅಂತ. ನನ್ಗೆ ಇವಾಗ ಪ್ರೆಗ್ನೆಂಟ್ ಆಗಿರೋದಕ್ಕೆ ನೀವೇ ರೀಸನ್. ನಾನ್ ನಿಮ್ಮನ್ನ ತುಂಬಾ ಇಷ್ಟ ಪಡ್ತೀನಿ. ಕರ್ಕೊಂಡೋಗಿ ಎಲ್ಲಾದ್ರೂ ಹೊರಗಡೆ ಬೆಂಗಳೂರಲ್ಲಿ ಔಟ್ ಸೈಡ್ ಆದ್ರೂ ಕರ್ಕೊಂಡೋಗಿ ಎಲ್ಲಾನು ಹೋಗಿ ನಿಮ್ ಜೊತೆ ಇರೋಣ ಅಂತ ಹೇಳಿದ್ಲು. ಅಂದ್ರೆ ಗಂಡ ಬಿಟ್ಟು ಬರ್ತೀನಿ ನಾನು ಅಂತ. ಬರ್ತೀನಿ, ನಾನ್ ನಿನ್ ಜೊತೆ ಇರ್ತೀನಿ, ಮಗು ನಿಂದು ಅಂತ ಹೇಳಿದ್ಲು. ಬಟ್ ನನ್ಗೆ ಇಷ್ಟ ಸ್ವಲ್ಪ, ನಾನು ಮನೆ ಫ್ಯಾಮಿಲಿ ಎಲ್ಲ ನೋಡ್ಬೇಕಲ್ಲ, ಆಗಲ್ಲ ಅಂತ ಹೇಳಿದೆ. ಅದೆಲ್ಲ ಸ್ವಲ್ಪ ಜಾಸ್ತಿ ಮನೆಗೆಲ್ಲ ಗೊತ್ತಾಯ್ತು. ಎಲ್ಲ ಸ್ವಲ್ಪ ಎಲ್ಲಾರ್ಗು ಹೇಳ್ಬಿಟ್ಲು. ಅಷ್ಟೇ ಅದು ಪ್ರಾಬ್ಲಮ್. ಅಲ್ಲಿಗೆಲ್ಲ ಸಾಲ್ವ್ ಆಯ್ತು. ಮನೆಯವರೆಲ್ಲ ದೊಡ್ಡವ್ರನ್ನ ಕೂತ್ಕೊಂಡು ಮಾತಾಡಿದ್ರು, ಅವ್ರ ಜೊತೆ ನೀನ್ ಹೋಗ್ಬೇಡ, ನಿನ್ ಜೊತೆ ಅವ್ರು ಮಾತಾಡಂಗಿಲ್ಲ ಅಂತ. ಬಟ್ ಇವಾಗ ಏನೋ ಸ್ವಲ್ಪ ಮಗು ನೋಡ್ಬೇಕು ಅಂತ ಅನ್ಸುತ್ತೆ. ನೋಡಿಲ್ಲ ಯಾವತ್ತು. ಆಕೆನು ಇಲ್ಲೇ ನಿಯರ್ ಸರ್, ಬೆಂಗಳೂರೇನೆ. ಅಂದ್ರೆ ಅವತ್ತು ದೊಡ್ಡವ್ರು ಕೂತ್ ಮಾತಾಡಿದ್ಮೇಲೆ ನೀವು ಮತ್ತೆ ಸಂಪರ್ಕ ಮಾಡಿಲ್ಲ ಸರ್. ಕಂಪ್ಲೇಂಟ್ ಎಲ್ಲ ಆಗಿತ್ತು, ಮಾಡಿಲ್ಲ. ಎಷ್ಟು ವರ್ಷ ಆಯ್ತು ಹಾಗೆ ಸಂಪರ್ಕ ಮಾಡದೇನೆ? 2 years ಆಯ್ತು ಸರ್. ಅದೇ ಲಾಸ್ಟ್. ಬಟ್ ಅದು ನಿಮ್ಮ ಕಾರಣಕ್ಕೆ ಆಗಿರೋ ಮಗು ಅಂತ ಅವ್ರ ಗಂಡನಿಗೆಲ್ಲ ಗೊತ್ತಾ? ಗೊತ್ತು. ಅಯ್ಯೋ, ಈ ಹುಡುಗಿನೇ ಹೇಳಿದಾಳೆ. ಅದಕ್ಕೆ ಆ ಮಹಾನ್ ಭಾವರು ಏನ್ ಹೇಳಿದ್ರು? ಅದೇ 1 year ಅವ್ರ ಅಪ್ಪರ ಮನೆ ಹೊಡೆದು ಕಳಿಸಿದ್ರು. ಮತ್ತೆ ಅವ್ರ ಮನೇಲೆಲ್ಲ ಕಾಂಪ್ರಮೈಸ್ ಮಾಡಿ ವಾಪಸ್ ಕಳಿಸಿದ್ದಾರೆ. ಈಗ ಆ ಗಂಡ ತಪ್ಪು ಮಾಡಿದಾಳೆ, ಇನ್ ಮುಂದೆ ಆಗಲ್ಲ, ನಾವ್ ಇಡ್ತೀವಿ ಅಂತ ಹೇಳಿ ಕಳಿಸಿದ್ದಾರೆ. ಓಕೆ, ಅಂದ್ರೆ ಆ ಮಗು ತಗ್ಸಿದಾರ ಅಥವಾ ಅದು ಹುಟ್ಟಿದ್ಯಾ? ಹುಟ್ಟಿದೆ ಸರ್. ಹೆಣ್ಮಗು ಹುಟ್ಟಿದೆ. ಮತ್ತೆ ಅದೇ ಸರ್, ನಾನು ಇವಾಗ ಮಗು ನೋಡ್ಬೇಕು ಅಂತ ಅನ್ಸ್ತಿದೆ. ಆದ್ರೂ ಒಂದು ಗಿಲ್ಟ್ ಫೀಲ್. ಸುಮ್ನೆ ಯಾಕೆ ತೊಂದ್ರೆ ಕೊಟ್ಟಂಗ ಆಗುತ್ತೆ. ಅವ್ರ ಪಾಡ್ಗ ಅವ್ರು ಇದ್ದಾರೆ, ನಮ್ ಪಾಡ್ಗ ನಾವ್ ಇದ್ಬಿಡೋಣ ಅಂತ ಒಂದ್ ಕಡೆ. ಆದ್ರೂ ಯಾಕೋ ಮನ್ಸು ನೋಡೋಣ ಅಂತ ಒಂದ್ ಕಡೆ. ಏನ್ ಮಾಡ್ಬೇಕು ಅಂತ ನನ್ಗಂತ ಗೊತ್ತ. ಅದಕ್ಕೆ ನಿಮ್ಗೆ ಕಾಲ್ ಮಾಡಿದ್ದು. ನಿಮ್ ಪ್ರೋಗ್ರಾಮ್ ನೋಡ್ತೀನಲ್ಲ, ಸ್ವಲ್ಪ ಸೊಲ್ಯೂಷನ್ ಸಿಗುತ್ತೆ ಅಂತ. ಏನ್ ಮಾಡ್ಬೇಕು ಅಂತ ಈಗ ನನ್ನ ಕೇಳ್ತಿದ್ಯಾ? ಅಪ್ಪ ಅಮ್ಮ ಇದೆ. ಈ ವಿಚಾರ ಬಂದಾಗ ಅಪ್ಪ ಅಮ್ಮನ ರಿಯಾಕ್ಷನ್ ಏನಿತ್ತು? ಅಥವಾ ಅಂದ್ರೆ ಅವರು ಫಸ್ಟ್ ಏನ್ ಹೇಳಿದ್ರು? ಮದುವೆ ಆಗ್ಬಿಡಯ್ಯ ಅಂದ್ರ ಅಥವಾ ಬಿಡ್ಬಿಡಪ್ಪ? ಇಲ್ಲ ಸರ್, ಯಾರಿಗೂ ಇಷ್ಟ ಇಲ್ಲ. ಬಟ್ ಹೀಗೆ ಒಂದು ಹೆಣ್ಮಕ್ಳು ವಿಚಾರದಲ್ಲಿ ಹಿಂಗ್ ನಡ್ಕೊಂಡ್ಬಿಟ್ನಲ್ಲ ಅಂತ ನಿಮಗೇನ್ ಶಿಕ್ಷೆ ಇಲ್ಲ ಅದರಿಂದ? ಚಿಂತೆ ಇರೋದಕ್ಕೆ ಸರ್, ಇವಾಗ ನಾನು ಕಾಲ್ ಮಾಡಿ ಮಾತಾಡ್ತಿರೋದು ಚಿಂತೆ ಇರೋದಕ್ಕೆ ನಿಮ್ಗೆ ಕಾಲ್ ಮಾಡಿದ್ದು. ನಾನು ವಿಚಾರಕ್ಕೆ ಇನ್ನೂ ಬಂದೇ ಇಲ್ಲ. ನಿಮ್ ತಂದೆ ತಾಯಿಗೆ ಒಂದು ಹೆಣ್ಮಕ್ಳ ಹತ್ರ ಹಿಂಗ್ ನಡ್ಕೊಂಡ್ಬಿಟ್ಟಿದ್ದಾನಲ್ಲ ನನ್ ಮಗ ಅಂತ ನಿಮ್ಗೇನು ಶಿಕ್ಷೆ ಇಲ್ಲ ಅಥವಾ ನಿಮಗೆ ಬೈಲಿಲ್ಲ? ಬೈದ್ರು ಸರ್, ತುಂಬಾ ಬೈದ್ರು. ನಮ್ ಮಾವದಿರೆಲ್ಲ ಹೊಡೋದ್ರು, ಸೋದ್ರ ಮಾವದಿರು ಬೈದ್ರು. ಅದೇ ಅಲ್ಲಿದ್ದಲ್ಲೇ ಸ್ವಲ್ಪ 1 ತಿಂಗಳು ತನಕ ನಮ್ಮಮ್ಮ ಮಾತಾಡಿರ್ಲಿಲ್ಲ. ಆಮೇಲೆ ರೆಗ್ಯುಲರ್ ಅದೇ ಇಬ್ರು ಮಾತಾಡೋದ್ ಬಿಟ್ವಲ್ಲ, ಸ್ವಲ್ಪ ದೂರ ಆದ್ವಲ್ಲ, ಆಮೇಲೆ ಎಲ್ಲ ಮಾಮೂಲಿ ಇದ್ದಂಗ ಆಯ್ತು ಫ್ಯಾಮಿಲಿ. ಓಕೆ, ಮೊದ್ಲು ಪರಿಚಯ ಆದಾಗ ಒಂದ್ ಹತ್ರ ಕೂತ್ಕೊಳ್ಳಪ್ಪ ಸರ್. ನಂಗೆ ನಡ್ಕೊಂಡು ಹೋಗೋ ಶಬ್ದ ಕೇಳಿಸ್ತಾ ಇದೆ. ಸರ್ ನಿಂತ್ಕೊಂಡೆ. ಅಂದ್ರೆ ಅವತ್ತು ಪರಿಚಯ ಆದ ಸಮಯದಲ್ಲಿ ಈಕೆ ಮದುವೆ ಆಗಿದೆ ಅಂತ ಗೊತ್ತಾದ ಮೇಲೆ ತಾನೇ ಆಕೆ ಪ್ರಪೋಸ್ ಮಾಡಿದ್ದು? ಹೌದೌದು. ಆ ಸಮಯದಲ್ಲಿ ಇಲ್ಲವಾ ನೀನ್ ಮದುವೆ ಆಗಿದೆ ಅಂತ ಅಂದ್ರೆ ಆ ಯೋಚನೆ ಬರ್ಲಿಲ್ವಾ ಅಂತ ಸುಮ್ನೆ ಒಂದು ಕುತೂಹಲ ಕೇಳ್ತೀನಿ. ಬಂತು ಸರ್, ಬಂತು. ಮತ್ತೆ ಯಾಕೆ ಮುಂದುವರೆದ್ರಿ? ಬಟ್ ಅಂದ್ರೆ ನಾನು ಏನು ಅದು ಏನ್ ಚಿಕ್ಕ ವಯಸ್ಸು ಏನು ಅಂದ್ರೆ ನಾನೇನು ಯೋಚನೆ ಮಾಡಿಲ್ಲ ಅವಾಗ. ಯೋಚನೆ ಮಾಡಿಲ್ಲ. ಏನು ಗಂಡನಿಂದ ಏನ್ ಸಮಸ್ಯೆ ಅಂತ ನಿಮ್ ಬಳಿ ಬಂದಿದ್ದ ಆಕೆ? ಸರ್ ಹೌದು. ಅಲ್ಲ, ಗಂಡ ಏನ್ ಸಮಸ್ಯೆ ಮಾಡ್ತಾನೆ ಅಥವಾ ಏನ್ ತೊಂದರೆ ಕೊಡ್ತಾನೆ ಅಂತ ನಿಮ್ ಬಳಿ ಬಂದಿದ್ದು ನೆಮ್ಮದಿಗೆ? ಅಂದ್ರೆ ಮಗು ಆಗಿಲ್ಲ, ಮದ್ವೆ ಆಗಿ 2-3 years ಆದ್ರೂ ಮಗು ಇಲ್ಲ. ಅಂದ್ರೆ ಗಂಡನಲ್ಲಿ ಸಮಸ್ಯೆ ಅಂತಲ್ಲ? ಅವಳು ಹೇಳಿದ್ಲಂತೆ, ಚೆಕಪ್ ಮಾಡಿಸ್ತೀವಿ, ನಾನ್ ಮಾಡ್ಸಲ್ಲ, ನಾನು ಓಕೆ ಇದೀನಿ, ನೀನ್ ಓಕೆ ಇಲ್ಲ ಅಂತ ಅಂತಿದ್ನಂತೆ. ಅದೊಂದೇ ಪ್ರಾಬ್ಲಮ್ ಮಾತ್ರ ಹೇಳ್ಕೊಂತಿದ್ವಿ. ನಿಮಗೆ ಮದ್ವೆ ಆಗಿದೆಯಾ? ಇನ್ನೂ ಇಲ್ಲ ಸರ್, ಇನ್ನೂ ಆಗಿಲ್ಲ. ಯಾಕಾಗಿಲ್ಲ? ಅದೇ ಇವಾಗ ಹೆಣ್ಣು ನೋಡ್ತಾ ಇದಾರೆ ಮನೇಲಿ. ಹೌದಾ? ಇದೆಲ್ಲ ಆಲ್ಮೋಸ್ಟ್ ಊರ್ನವ್ರಿಗೆಲ್ಲ ಗೊತ್ತಾ? 50% ಗೊತ್ತು ಸರ್. ಏನು ಹೇಳ್ತಾರೆ? ಯಾರು ನನ್ನ ಹತ್ರ ಏನಕ್ಕೆ ಯಾರು ಕೇಳಲ್ಲ ಜಾಸ್ತಿ. ಅವ್ರ ರಿಲೇಟಿವ್ ಯಾರು ನನ್ನ ಹತ್ರ ಅದು ಇದು ಹಿಂಗೆ ಅಂತ ಏನು ಕೇಳಲ್ಲ.
ಆಯಿತು, ಈಗ ಸುಮ್ಮನೆ ಅದಕ್ಕೆ ಏನು ಅಂತ ನಾನು ಆಮೇಲೆ ಮಾತಾಡ್ತೀನಿ. ಸುಮ್ಮನೆ ನಿಮ್ಮನ್ನು ಕೇಳ್ತೀನಿ, ಈಗ ನಿಮಗೆ ಗಿಲ್ಟ್ ಫೀಲ್ ಇದೆಯಾ ನಿಜವಾಗ್ಲೂ? ಇರೋದ್ಕೆಲ್ಲ ಸರ್ ನಿಮ್ಮ ಹತ್ರ ನಾನು ಕಾಲ್ ಮಾಡಿ ಈಗ ಮಾತಾಡ್ತಿರೋದು. ಮಗುನ್ ನೋಡಕ್ ಹೋಗ್ಬೇಕು ಅನ್ನೋದು ಗಿಲ್ಟ್ ಫೀಲ್ ಅಲ್ಲೇ ಅದು. ಹಾ ಸರ್. ಅದನ್ನ ಮೀರಿ ಅಯ್ಯೋ ನಾನೊಂದು ಹೆಣ್ಮಗ್ಳಿಗೆ ಈ ರೀತಿ ನಡ್ಕೊಂಡ್ಬಿಟ್ನಲ್ಲ ಅನ್ನೋ ಆ ಗಿಲ್ಟ್ ಫೀಲ್ ಏನಾದರೂ ಇದೆಯಾ? ತುಂಬಾನೇ ಇದೆ ಸರ್. ಹ್ಮ್. ಅವತ್ತೊಂದು ದಿನ ಅವತ್ತು ಬುದ್ಧಿ ಇಲ್ದೆ ಮಾಡಿರೋ ತಪ್ಪಿಗೆ 2 years ಇಂದ ದಿನ ನಾನು ನೋವು ಪಡ್ತಾ ಇರೋ ನಾನು ಒಬ್ನೇ. ಆ ಹುಡುಗಿ ಏನ್ ಮಾಡ್ತಿದ್ದಾಳ ಗೊತ್ತಿಲ್ಲ. ಆ ಹುಡುಗಿನೂ ಸಂಪರ್ಕ ಮಾಡೋ ಪ್ರಯತ್ನ ಯಾವತ್ತೂ ಮಾಡ್ಲಿಲ್ಲ? ನಾನ್ ಮಾಡಿಲ್ಲ ಸರ್. ಅಲ್ಲ, ಚೆನ್ನಾಗಿದ್ದಾರೆ, ಚೆನ್ನಾಗಿರ್ಲಿ ಅಂತ. ಮಾಡ್ಲಿಲ್ಲ. ಇಲ್ಲ ಸರ್, ಮಾಡಿಲ್ಲ. ಈಗ ಸುಮ್ಮನೆ ಕೇಳ್ತೀನಿ, ಈಗ ಈಗ ನೀನೇ ಅಂದ್ಕೊಳಪ್ಪ, ನೀನು ಮದುವೆ ಆಗ್ಬಿಟ್ಟಿದಿ ಕಣೆಯ, ನಿನ್ನ ಹೆಂಡತಿಗೆ ಒಂದು ಮಗು ಕೊಡೋಕೆ ನಿನ್ನ ಕೈಲಿ ಆಗ್ತಿಲ್ಲ. ನಿನ್ನ ಹೆಂಡತಿ ಇಂಥದ್ದೇನು ಅಂದರೆ ಮಗು ಕೊಡೋಕೆ ನನ್ನ ಗಂಡನಿಗೆ ಶಕ್ತಿ ಇಲ್ಲ, ಅಥವಾ ಆತ ಯೋಗ್ಯನಲ್ಲ, ಅಥವಾ ಆತ ಗಂಡಸಲ್ಲ ಅನ್ನೋ ಇಂಥದ್ದೇನು ನೆಪ ಇಟ್ಕೊಂಡು ಆ ಹೆಣ್ಣು ಏನೇನು ನಿರ್ಧಾರ ತಗೊಳ್ಬೋದು. ಒಂದು, ಈತನ ಜೊತೆ ನನಗೆ ಬದುಕೋ ಕಾಲ ಅಂತ ಡೈವರ್ಸ್ ತಗೊಳ್ಬೋದು. ಇಲ್ಲ ಏನೋ ಕಟ್ಕೊಂಡ್ಬಿಟ್ಟಿದ್ದೀನಿ, ಕಷ್ಟವೋ ಸುಖವೋ, ಮಕ್ಕಳಿಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ, ಮಕ್ಕಳನ್ನ ಎತ್ತೂ ಕೂಡ ದುಃಖ ಅನುಭವಿಸ್ತಿರೋರು ತುಂಬ ಜನ ಇಲ್ವಾ, ಹಾಗಾಗಿ ನಾನು ಇವನ ಜೊತೆನೇ ಬದುಕೊಂಡು ಹೋಗ್ತೀನಿ ಅಂತ ನಿರ್ಧಾರ ಮಾಡ್ಬೋದು. ಇದು ಎರಡನ್ನೂ ಬಿಟ್ಬಿಟ್ಟು ನಾನು ಇನ್ನೊಬ್ಬನ ಜೊತೆ ಹೋಗಿ ಮಲ್ಕೊಂಬರ್ತೀನಿ ಅಂದಾಗ ನೀನು ಒಬ್ಬ ಗಂಡಾಗಿ ನಿನ್ನ ಹೆಂಡತಿ ಈ ನಿರ್ಧಾರ ತಗೊಂಡ್ರೆ ಒಪ್ಪುತ್ತೀಯಾ? ಇಲ್ಲ ಸರ್, ಒಪ್ಪಲ್ಲ. ಹೌದಾ? ಒಪ್ಪಲ್ಲ ಸರ್. ಮತ್ತೆ ಆ ಗಂಡನ್ಗೆ ಹೆಂಗಾಗಿರ್ಬೇಕು ಮತ್ತೆ? ಅದೇ ಸರ್, ಅದೇ ಸಾವಿರ ಸಮಸ್ಯೆ ಇರ್ಲಪ್ಪ. ಹಾ ಸರ್. ನಿನಗೆ ನಾಳೆ ಬರೋ ಹೆಂಡತಿ ಆಯಿತು, ಭಗವಂತ ಯಾವ್ದು ಮೂಲಕ ಕರ್ಮ ತೀರಿಸ್ತಾನೋ ಗೊತ್ತಿಲ್ಲ. ಇಲ್ಲಿ ನಾನು ಒಬ್ಬ ಪುರುಷನಿಗೆ ನಾನು ಈ ರೀತಿ ನಡ್ಕೊಂಡಿದ್ರೆ ನನಗೂ ನನ್ನನ್ನು ಮೇಯಿಸೋದಕ್ಕೂ ಭಗವಂತ ಯಾರನ್ನ ಹುಡ್ಸಿರ್ತಾನೆ. ಅದೇನಪ್ಪ ಶಬ್ದ ಅದು? ಇಲ್ಲ ಸರ್, ಇಲ್ಲಿ ರೋಡ್ ಸೈಡ್ ಅಲ್ಲಿ ಇದ್ದೀನಿ ನಾನು. ಸುಮ್ಮನೆ ಶಬ್ದ ಬರ್ದಂಗೆ ನೋಡ್ಕೊಳ್ಬೇಕು. ಸರ್ ಹೇಳಿ, ಕಂಟ್ರೋಲ್ ಆಗಿದೆ. ಅಂದರೆ ನಾನು ಯಾಕೆ ಅಂತಿಮವಾಗಿ ಇದನ್ನು ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ನಿಂಗೆ ಆ ಗಿಲ್ಟ್ ಫೀಲ್ ಇದೆ, ಅದು ಭಾಳ ಒಳ್ಳೆ ವಿಚಾರ. ಆದರೆ ಯಾವುದೇ ಹೆಣ್ಮಕ್ಳಾಗ್ಲಪ್ಪ, ಗಂಡ ಒಂದು ಯಾಕೋ ಮಗು ಆಗ್ತಾ ಇಲ್ಲ ಅಂದಾಗ ಭಾಳ ಸಭ್ಯ ಹಾದಿಗಳಿದ್ದಾವೆ. ಅದರಿಂದ ಅದಕ್ಕೆ ಪರಿಹಾರವಾಗಿ ಡೈವರ್ಸ್ ತಗೊಳ್ಬೋದು. ಇಲ್ಲ ಈತನ ಒಂದು ಮಗು ಆಗಿಲ್ಲ ಅಂದರೆ ನಾನು ಇನ್ನೇನಕ್ಕೆ ಬದುಕಲಿ, ಯಾಕೆ ಬೇಕು, ನಂಗೆ ಗಂಡ ಬೇಡ ಅಂತ ಡೈವರ್ಸ್ ತಗೊಳ್ಳಿ. ಇಲ್ಲ ಗಂಡ ಒಳ್ಳೆಯವನು, ಗಂಡ ಹೆಂಗೋ ಮುಂದೆ ದೇವ್ರು ಕೊಟ್ಟರೆ ನೋಡೋಣ ಅಂತ ಗಂಡನ ಜೊತೆ ಬದುಕೊಂಡು ಹೋಗೋದು. ಆದರೆ ಆ ನೆಪವನ್ನು ಬಿಟ್ಟು, ಅಥವಾ ಆ ಎರಡೂ ಹಾದಿಗಳನ್ನು ಬಿಟ್ಟು, ನಾನು ಇನ್ಯಾರನ್ನೋ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಮಾಡ್ಕೊಳ್ತೀನಿ, ನಾನು ಇನ್ನೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಬ್ಬನ, ಅದನ್ನ ತೆವಲು ಅಂತಾರೆ ಹೊರತು ಅದನ್ನ ಪ್ರೀತಿಯಿಂದಲ್ಲ. ಕಲ್ಪನೆ ಮಾಡ್ಕೊ, ಆ ಗಂಡನ ಜಾಗದಲ್ಲಿ ನೀನಿದ್ರೆ ಏನ್ ಮಾಡ್ತಿದ್ದೆ ನೀನ್ ಹೆಂಡತಿಗೆ? ಡೈವರ್ಸ್ ಕೊಡ್ತಾ ಇದ್ದೆ. ಹೆಚ್ಚು ಕಡಿಮೆ ಒಂದಿಡೀ ಮನೆಯನ್ನ, ಅಂದ್ರೆ ನಿನ್ಗನ್ಸ್ಬೋದು ಇಲ್ಲ ನಾನೇನು ಹಾಳು ಮಾಡಿಲ್ಲ ಅಂತ. ಹೆಚ್ಚು ಕಡಿಮೆ ಅದು ನಾಳೆ ಅದು ಬೇರೆ ರೂಪ ಪಡ್ಕೊಳ್ಳುತ್ತೆ. ಆ ಮಗುವಿಗೂ ಒಂದು ಕಳಂಕ ಅದು. ನಾಳೆ ದಿನ ಅದು ಈಗಲೇ ಇಲ್ಲಿಗೆ ನಿಲ್ಲಲ್ಲ ಅದು. ತಂದೆ ಯಾವತ್ತೋ ಒಂದಿನ ಹೇಳ್ತಾನೆ, ನೀನು ಯಾವನಿಗೂ ಹುಟ್ಟಿದವಳು ಅಂತ ಆ ಮಗುನ ಮುಂದೆ ಹೇಳೋ ಕಾಲ ಬರುತ್ತಲ್ಲ, ಅವತ್ತು ಒಂದು ಇಡೀ ಮನೆ ಹಾಳು ಮಾಡಿದ ಆ ಒಟ್ಟಾರೆ ಭಾರ ನಿನ್ನ ಮೇಲೆ ಇರುತ್ತೆ. ಸರ್ ಇವಾಗ ನಾನು ಏನ್ ಮಾಡ್ಬೇಕು ಸರ್? ಮಾಡಿದಿರೋ ಚುಚ್ಚಬೇಕು ನಿನ್ಗೊಂದು ಸ್ವಲ್ಪ. ತಪ್ಪು ಹೌದು, ತಪ್ಪಾಯ್ತು ಕಣಪ್ಪ ಅಂದ್ಬಿಟ್ರೆ ಅಲ್ಲಿ ಅದಕ್ಕೆ ಅಷ್ಟು ಮುಗಿಯಲ್ಲ ಅದು. ನಾನ್ ತಪ್ಪು ಮಾಡಿದೀನಿ ಸರ್, ನನಗೆ ಇವಾಗ ಗೊತ್ತಾಗ್ತಾ ಇದೆ. ಅವತ್ತು ಒಂದು ದಿನ ಯಾಮಾರಿದಕ್ಕೆ ಅವತ್ತೇನೋ ಬುದ್ಧಿ ಇಲ್ದೆ ಮಾಡಿದ್ನೋ, ಬುದ್ಧಿ ಇಟ್ಕೊಂಡ್ ಮಾಡಿದ್ನೋ, ನನ್ಗೆ ಈಗ ಕಾಡುತ್ತೆ ಅದು. ಒಂದು ಮಗು ಒಂದು ಬಸರಿ ಮಾಡೋ ರೇಂಜ್ಗೆ ಒಂದು ಹೆಣ್ಮಕ್ಳ ಜೊತೆ ತಪ್ಪಾಗಿ ನಡ್ಕೊಂಡು, ಆಯಿತು ನಾನು ಅಷ್ಟು ತಪ್ಪಾಗಿ ನಡ್ಕೊಂಡಿದ್ದು, ಆಯಿತು ನಿನ್ನ ಗಂಡನ ಬಿಟ್ಟು ಬಾ, ನಾನು ಮದುವೆ ಆಗ್ತೀನಿ ಅಂತ ಹೇಳೋ ಧೈರ್ಯ ತಾಕತ್ತು ಆ ಗುಂಡಿಗೆ ಇಲ್ಲ ಅಂದರೆ ಒಂದು ಹೆಣ್ಮಗಳು ವಿಚಾರವಾಗಿ ಹೋಗಬಾರ್ದು. ಅವ್ರ ಗಂಡನ ಹೆಂಡತಿ ನಡುವೆ ಏನಿದೆಯೋ, ಡೈವರ್ಸ್ ತಗೊಂಡಿದ್ಯೇನಮ್ಮ, ನಿನ್ನ ಗಂಡನ ಜೊತೆ ಡೈವರ್ಸ್ ತಗೊಂಡಿದ್ಯೇನಮ್ಮ, ಇಲ್ಲ ಮತ್ತೆ ಮರ್ಯಾದಿನ ನಿನ್ನ ಗಂಡನ ಜೊತೆ ಬದುಕು, ಇಲ್ಲ ನಂಗೆ ಬದುಕೋಕ್ಕಾಗಲ್ಲ, ಮತ್ತೆ ಡೈವರ್ಸ್ ತಗೋ. ಅದೇ ಸರ್ ನಮ್ಮ ಮಾವದಿರ ಅದೇ ಹೇಳಿದ್ರು, ಒಬ್ಬ ಸಂಸ್ಕಾರ ಇರೋ ಮನೆ ಹುಡುಗ ಈ ತರ ಮಾಡೋ ತಪ್ಪು, ನೀನ್ ಮಾಡಿರೋದು ತುಂಬಾ ದೊಡ್ಡ ತಪ್ಪು. ಏನಾಗ್ಬಿಡುತ್ತೆ ನಿನ್ಗನ್ಸ್ಬೋದು, ಇದ್ಯಾಕೆ ಇದನ್ನು ಮತ್ತೆ ಹೇಳ್ತಾವ್ರೆ. ಇಲ್ಲಪ್ಪ, ಇವು ನನ್ನ ಬದುಕಲ್ಲೂ ಯಾರೋ ಬರ್ತಾರೆ, ನಿನ್ನನ್ನು ಯಾರೋ ಮದುವೆ ಆಗ್ತಾರೆ, ನಿನ್ನ ಬದುಕು ನಡೆಯುತ್ತೆ, ಹೌದು.
ಆದರೆ ಹಾ ಸರ್. ಎಂದೋ ಒಂದು ದಿನ ಹೇಗೆ ದಶರಥ ಮಹಾರಾಜ ಎಂದೋ ಒಂದು ದಿನ ಕಾಡಿಗೆ ಹೋದಾಗ ಅಲ್ಲಿ ಶ್ರವಣಕುಮಾರ ತನ್ನ ತಂದೆ ತಾಯಿ ಕುರುಡು ವಯಸ್ಸಾದ ತಂದೆ ತಾಯಿಗಳಿಗೆ ನೀರು ತರಲಿಕ್ಕೆ ಅಂತ ಒಂದು ಕೊಳದ ಬಳಿ ಬಂದು ನೀರು ಮಗಿಬೇಕಾದ್ರೆ ಗುಳು 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 ಶಬ್ದ ಬರುತ್ತೆ. ಅವನು ದಶರಥ ಮಹಾರಾಜ ಬೇಟೆಯಾಡಕ್ಕೆ ಬಂದಿರ್ತಾನೆ ರಾತ್ರಿ ಹೊತ್ತು. ಹಾ ಇವನು ಆ ತಂದೆ ತಾಯಿಗಳನ್ನು ಅಲ್ಲಿ ಕೂರಿಸ್ಬಿಟ್ಟು ಅವರಿಗೆ ನೀರು ತರಲಿಕ್ಕೆ ಅಂತ ಇಲ್ಲಿ ನದಿ ಹತ್ರ ಅಥವಾ ಒಂದು ಜರಿ ಹತ್ರ ಅಥವಾ ಒಂದು ಕೊಳದ ಹತ್ರ ಬಂದಿರ್ತಾನೆ. ನೀರು ಮಗಿತಾ ಇರ್ತಾನೆ. ಮಗಿಬೇಕಾದ್ರೆ ಗುಳು 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 ಶಬ್ದ ಬರುತ್ತೆ. ಹಾ ಆ ದಶರಥನಿಗೆ ಏನು ಅನ್ಸ್ಬಿಡುತ್ತೆ, ಓ ಯಾವುದೋ ಪ್ರಾಣಿ ನೀರು ಕುಡಿತಾ ಇದೆ ಅಂತ. ಹಾ ಸರ್. ಅಲ್ಲಿಂದ ಆ ಶಬ್ದ ಅಂದರೆ ಅದನ್ನು ಶಬ್ದವೇದಿ ವಿದ್ಯೆ ಅಂತಾರೆ. ಅಂದರೆ ಶಬ್ದ ಯಾವ ಕಡೆಯಿಂದ ಬರ್ತಿದೆಯೋ ಅಲ್ಲಿ ಬಾಣ ಬಿಟ್ಬಿಡ್ತಾನೆ. ಹಾ ಸರ್. ಅದು ಬಂದು ಇವನಿಗೆ ನಾಟಕ ಮಾಡುತ್ತೆ, ಶ್ರವಣಕುಮಾರನಿಗೆ. ಆತ ಪಾಪ ತನ್ನ ತಂದೆ ತಾಯಿಗಳಿಗೆ ಈ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸ್ಲಿಕ್ಕೆ ಅಡ್ಡೆ ಮೇಲೆ ಹೊತ್ಕೊಂಡು ಹೋಗ್ತಾ ಇರ್ತಾನೆ ಪಾಪ. ತಂದೆ ತಾಯಿ ವಯಸ್ಸಾದ, ಅವ್ರ ಕಣ್ಣು ಕಾಣಲ್ಲ, ಅವ್ರಿಗೆ ನಡೆಯೋಕ್ಕಾಗಲ್ಲ ಅಂಥ ತಂದೆ ತಾಯಿಯನ್ನು ಹೆಗಲ ಮೇಲೆ ಅಡ್ಡೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದ ಮಗ ಅವ್ರಿಗೆ ನೀರು ತರಲಿಕ್ಕೆ ಹೋಗಿ ಅವನ ದಶರಥ ಯಾರು, ರಾಮನ ತಂದೆ, ಹೌದು ಬಾಣಕ್ಕೆ ಸರ್. ಇವಾಗ ನಾನು ಏನ್ ಮಾಡ್ಬೋದು ಕೇಳಿಸ್ಕೊಳ್ಳಪ್ಪ, ಕೇಳಿಸ್ಕೊಳ್ಳಯ್ಯ. ಸರ್. ಆ ಬಾಣಕ್ಕೆ ಸಿಕ್ಕಿ ಸತ್ತಾಗ ಅವನು ಹೇಳ್ತಾನೆ, ಆಯಿತು ಏನೋ ಗೊತ್ತಿಲ್ಲದೆ ಮಾಡಿದ್ದೀಯಾ, ನನ್ನ ತಂದೆ ತಾಯಿಗೆ ಈ ನೀರು ತಾಂಡೋಗಿ ಕೊಡು ಅಂತ. ಆದರೆ ತಂದೆ ತಾಯಿ ಹತ್ರ ಹೋಗ್ಬಿಟ್ಟು ನಿನ್ನ ಮಗನ್ನ ಹೀಗೆ ಕೊಂದುಬಿಟ್ಟೆ ನನ್ನನ್ನು ಕ್ಷಮಿಸಿ ಅಂದಾಗ ಅವ್ರು ಹೇಳ್ತಾರೆ, ಕ್ಷಮಿಸಿದ ತಕ್ಷಣ ಕ್ಷಮಿಸೋಕ್ಕಾಗಲ್ಲಪ್ಪ, ನಾವು ಹೇಗೆ ಈಗ ನನ್ನ ಮಗನನ್ನು ನೀನು ಹೇಗೂ ಕೊಂದೋ, ಆ ಮಗ ಇಲ್ಲದ ನರಳಾಟದಲ್ಲಿ ನಾವು ಹೇಗೆ ಸಾಯ್ತಿದ್ದೀವೋ, ನೀನು ಒಂದು ದಿವಸ ನಿನ್ನ ಮಗ ನಿನ್ನನ್ನು ಬಿಟ್ಟು ಹೋಗಲಿ, ನೀನು ಕೂಡ ಮಗನ ನೆನಪಲ್ಲಿ ನೀನು ಕೊರಗಿ ಸಾಯು ಅಂತ ಶಾಪ ಕೊಟ್ಬಿಟ್ರು. ಆಗ ಅದು ಮುಂದೆ ಆ ಶಾಪ ಕೆಲಸ ಮಾಡುತ್ತೆ. ರಾಮ ಕಾಡಿಗೆ ಹೋಗ್ತಾನೆ. ಆ ರಾಮನ ನೆನಪಲ್ಲಿ ದಶರಥ ಕೊರಗಿ ಅರಮನೆಯಲ್ಲಿ ಸಾಯ್ತಾನೆ. ಅಂದರೆ ಅವನು ನೀರನ್ನು ತಾಂಡೋಗಿ ಕೊಟ್ಬಿಟ್ಟು ನಿಮ್ಮ ಮಗನ ನಿಂಗೆ ಕೊಂದುಬಿಟ್ಟೆ, ತಪ್ಪಾಯಿತು ಕ್ಷಮಿಸಿ ಅಂದ ತಕ್ಷಣ ಅದಂಗಾಗಲ್ಲ. ಹಂಗೆ ಅವಳು ಬಂದ್ಲು, ನಾನು ಏನು ಅವಳ ಜೊತೆ ಕೆಟ್ಟದಾಗ ನಡ್ಕೊಂಬಿಟ್ಟು ಒಂದು ಮಗು ಹುಟ್ಟಿಸ್ಬಿಟ್ಟೆ, ಗೊತ್ತಾಗಲಿಲ್ಲ ತಪ್ಪಾಯ್ತು, ಅದಷ್ಟಕ್ಕೆ ಮುಗಿಯಲ್ಲ. ಅಂದರೆ 14 ವರ್ಷದ ಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಏನೇ ಗೊತ್ತಿಲ್ಲದೆ ಅಂತ ಅನ್ಬೋದು, ಅದು ಎಲ್ಲವೂ ಪಾಪವಾಗಿ ಅಥವಾ ಪುಣ್ಯವಾಗಿ ಆ್ಯಡ್ ಆಗುತ್ತೆ. ಈಗ ಆ ಹೆಣ್ಣಿನ ವಿಚಾರದಲ್ಲಿ ನೀನು ಅಂದರೆ ಕಳೆದ 2 ವರ್ಷದ ಹಿಂದೆ ನ್ಯಾಯ ಮಾಡಿದಾಗ ಎಲ್ಲ ಸೇರಿ ಇದನ್ನು ತಪ್ಪು ಸರಿ ನಿರ್ಧಾರ ಮಾಡಿ ದೊಡ್ಡವರು ಏನು ತೀರ್ಪು ಕೊಟ್ಟರು ಅದಕ್ಕೆ ನೀವು ಬದ್ಧರಾಗಿದ್ದೀರಾ, ಅದು ಒಳ್ಳೆಯದೇ. ಆದರೆ ನಿಮಗೆ ಯಾಕೆ ನಾನು ಇದನ್ನು ಪುನಃ ಹೇಳ್ತಿದ್ದೀನಿ ಅಂದರೆ, ಮುಂದೆ ಈ ಪಾಪದ ಫಲ ಅನ್ನುವ ರೀತಿ ಮಕ್ಕಳ ದುರ್ವರ್ತನೆ ರೂಪದಲ್ಲಿ ಅಥವಾ ಮುಂದೆ ಬರುವ ಹೆಂಡತಿಯ ತಪ್ಪು ವರ್ತನೆ ರೂಪದಲ್ಲಿ ಒಂದಷ್ಟು ತಿಂಗಳು ಅಥವಾ ಒಂದಷ್ಟು ವರ್ಷಗಳ ಕಾಲ ನೀನು ಈ ದುಃಖವನ್ನು ಅನುಭವಿಸಬೇಕಾಗುತ್ತೆ. ಅದರ ಹೊರತಾಗಿ ಇವತ್ತು ಅವಳ ಗಂಡ ಬೈತಿದ್ದಾನೋ ಹೊಡಿತಿದ್ದಾನೋ, ಅವಳು ಏನು ಒಳ್ಳೆ ಸುಖವಾಗವಳೋ ನೆಮ್ಮದಿಯಾಗವಳೋ ಅದೇನೇ ಇರಲಿ, ಅದನ್ನು ಬಿಟ್ಬಿಟ್ಟಿದ್ದೀಯಾ, ಬಿಟ್ಬಿಡು. ಆ ಮಗಳನ್ನ ನೋಡ್ಲಿಕ್ಕೆ ಹೋಗೋದು ಅಥವಾ ನೋಡಬೇಕು ಅನ್ಸ್ಬಿಡ್ತು ಬಂದೆ ಅನ್ನೋದು, ಹಂಗಾದಾಗಲೇ ನನಗೆ ಅದು ಗೊತ್ತಿಲ್ಲ, ನನಗದು ಮದುವೆ ಆಗಲ್ಲ ಅಂದೋ ನೀವು ಈಗ ಹೋಗ್ಲಿಕ್ಕೆ ಯೋಗ್ಯನಲ್ಲ. ನನಗೆ ಮಗು ನೋಡಬೇಕು ಅನ್ನಿಸ್ತು, ನಾನು ನೋಡ್ಲ ಹೋಗಿ ಅನ್ನುವ ಈ ಬುದ್ಧಿ ಇದೆಯಲ್ಲ, ಅದು ಮತ್ತು ಹೊಸ ದುರಂತಕ್ಕೆ ನಾಂದಿ ಆಡುತ್ತೆ. ಇದು ಹೆಂಗಾಗ್ಬಿಡುತ್ತೆ ಅಂದರೆ, ಒಂದು ಮನೆಗೆ ಮಗು ಬೇಕಿತ್ತು, ನೀನು ಅದಕ್ಕೆ ಕಾರಣ ಆಗಿದ್ದೀಯ ಅನ್ನಂಗೆ ಅವರು ಸುಮ್ಮನಾಗಿರಿ ಅನ್ನಂಗೆ ಅಂದ್ಕೊಂಬಿಡು ಸುಮ್ಮನತೆಗೆ. ಬಟ್ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಯಾವ ಹೆಣ್ಣಿನ ವಿಚಾರವಾಗಿಯೂ ಅಂದರೆ ಆಕೆನೇ ಬಂದರೂ ಕೂಡ ಬೈದು ಗಂಡನ ಜೊತೆ ಸೇರಿಸೋ ಥರ ಇರಬೇಕು, ಇಲ್ಲ ಅವಳಿಗೆ ಏನೋ ಒಂದು ದಾರಿ ತೋರಿಸೋ ಥರ ಇರಬೇಕೇ ಹೊರತು, ನಾನು ಅಂದರೆ ಒಮ್ಮೆ ಕಾಮ ಬುದ್ಧಿಗೆ ಶರಣಾದರೆ ಬದುಕಲ್ಲಿ ಇಷ್ಟೆಲ್ಲ ನಡೆದು ಹೋಗುತ್ತಪ್ಪ. ಇವತ್ತು ಯಾರ್ಯಾರ ದೃಷ್ಟಿಯಲ್ಲಿ ಕೆಟ್ಟವನಾಗಿದ್ದೀಯ ನೀನು, ಆ ಗೌರವವನ್ನು ಮತ್ತೆ ಸಂಪಾದಿಸೋಕೆ ಸಾಧ್ಯನಾ? ಆಗಲ್ಲ ಸರ್, ಕಷ್ಟ ಅಲ್ಲ, ಆಗದೇ ಇಲ್ಲ. ಅದು ಹಂಗೇನೆ, ನಾಳೆ ನಿನಗೊಂದು ಮದುವೆ ಆಗುತ್ತೆ, ಎಲ್ಲ ಮುಚ್ಚಿಟ್ಟಿರ್ತೀರಾ, ಅಥವಾ ಏನೋ ಒಂದು ಮದುವೆ ಆದವಳಿಗೆ ಯಾರೋ ಆಗದವ್ರು ಹೇಳ್ತಾರೆ ನಿನ್ನ ಗಂಡ ಹಿಂಗೆ ಮಾಡಿದ್ದ ಮದುವೆಗೆ ಮುಂಚೆ ಅಂದಾಗ, ಅವಾಗ ಈ ಹೆಂಡತಿ ಎದುರುಗಡೆ ನೀನು ಹಗರ ಆಗ್ತೀಯ. ಒಂದು ವೇಳೆ ನಿನ್ನ ಹೆಂಡತಿ ತಪ್ಪು ದಾರಿ ತುಳಿಲಿಕ್ಕೆ ನಿನ್ನ ಹಳೆ ಕಥೆನೇ ಸ್ಫೂರ್ತಿ ಆಗುತ್ತೆ. ನೀನು ಹೋಗಿರ್ಲಿಲ್ವ, ಹಂಗ ನಾನು ಹೋದೆ ಅಂದ್ರೆ ಏನು ಮಾಡ್ತೀಯ? ಹಾಗಾಗಿ ನೀನು ಬದುಕಲ್ಲಿ ಹಂಗೆ ಆಗೋದು ಬೇಡಪ್ಪ. ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ, ಒಂದು ಪಶ್ಚಾತ್ತಾಪ ಬರಲಿ ನಿನಗೆ ಅಂತ. ಇದೆ ಸರ್, ನಾನು 2 yearsಯಿಂದ ತುಂಬಾನೇ ನೊಂದಿದ್ದೀನಿ ಈ ವಿಷಯದಲ್ಲಿ. ಹಾಗಾಗಿ ಇದ್ರ ಎಸ್ಪೆಷಲಿ ಹೆಣ್ಣಿನ ವಿಚಾರ, ಈಗ ಜೂಜಾಟ ಹೆಂಡ ಇದು ಹೇಗೋ ನಡೆಯುತ್ತೆ, ಆದರೆ ಹೆಣ್ಣಿನ ವಿಚಾರ ಇದೆಯಲ್ಲಪ್ಪ,
ಹಾ ಸರ್. ದಯವಿಟ್ಟು ಯಾವುದೇ ಹೆಣ್ಣು ಮಕ್ಕಳ ವಿಚಾರ, ಈಗ ಮಾತಾಡಿಸೋದು ತಪ್ಪು, ಒಂಚೂರು ಅವ್ರ ಜೊತೆ ನಗುವುದು, ಖುಷಿ ಪಡೋದು, ಒಂದೆರಡು ಒಳ್ಳೆ ಮಾತು ಹೇಳೋದು, ಆದರೆ ಮಾತಿಗೆ ಮುಂಚೆ ಅಮ್ಮ, ತಾಯಿ, ಅಕ್ಕ, ತಂಗಿ ಅಂತ ಬಳಸೋದೇ ಧರ್ಮ. ನಿನ್ನ ಪಾಲಿಗೆ ಎಂಥವಳು ಬರ್ತಾಳಪ್ಪ ಹೆಂಡತಿ ಅಂತ, ಅಲ್ಲಿ ಧರ್ಮ ಅರ್ಥ ಕಾಮ ಏನಿದ್ರು ಅವಳ ಜೊತೆ. ಇನ್ನು ಲೋಕದ ಯಾವ ಹೆಣ್ಣನ್ನಾದರೂ, ಈಗ ನೀವು ಕಾರ್ಯಕ್ರಮ ನೋಡ್ಬೇಕಾದ್ರೆ ನಾನು ಯಾವುದೇ ಹೆಣ್ಮಗಳಿರಲಿ ಯಾರೇ ಇರಲಿ ಹೇಳವ್ವ ಅಂದ್ಬಿಡ್ತೀನಿ, ಮುಗ್ದೋಯ್ತಲ್ಲಿಗೆ. ಹೇಳು ತಾಯಿ ಅಂತೀನಿ, ಹೌದಲ್ಲಪ್ಪ? ಹೌದು ಸರ್, ನಿಜ. ಹಂಗೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಬಹಳ ಶ್ರದ್ಧೆಯಿಂದ, ಶಿಸ್ತಿನಿಂದ, ತುಂಬ ಜಾಗರೂಕತೆಯಿಂದ ನಡ್ಕೊಳ್ಬೇಕು. ಯಾಕಂದ್ರೆ ಅದು ಹೆಣ್ಣು ನಿನ್ನ ಬದುಕಿಗೆ, ನಿನ್ನ ತಾಯಿ ವರ, ಆದರೆ ಅದೇ ಹೆಣ್ಣು ತಪ್ಪು ಒಂಚೂರು ಎಡವಟ್ಟುಗಳಾದರೆ ಅದೇ ಹೆಣ್ಣಿನಿಂದ ಬದುಕು ನಾಶವಾಗಿಬಿಡುತ್ತೆ. ಇನ್ನು ಮುಂದೆ ಅಂದರೆ ಈಗ ಬಹಳ 2 ವರ್ಷದಿಂದಲೂ ನೀನು ಹೋಗಿಲ್ಲ ಅಂತ ಹೇಳಿದ್ದೀಯ, ನಾನು ಅದನ್ನು ನಂಬ್ತೀನಿ. ಇನ್ನು ಮುಂದೆಯೂ ಕೂಡ ಮಗು ನೆಪ ಇಟ್ಟುಕೊಂಡು ಮತ್ತೆ ಆ ವಿಚಾರವನ್ನು ಮತ್ತೆ ಜೀವಂತ ಮಾಡೋದು, ಆ ಸತ್ತು ಹೋಗಿರೋ ಅಧ್ಯಾಯಕ್ಕೆ ಜೀವ ಕೊಡೋ ಪ್ರಯತ್ನ ಮಾಡೋದು ನಿನ್ನ ಬದುಕಲ್ಲಿ ಒಳ್ಳೇದಲ್ಲ. ನನ್ನ ಬದುಕಲ್ಲೂ ಒಳ್ಳೇದಲ್ಲ, ಅವ್ರ ಬದುಕಲ್ಲೂ ಯಾರ ಬದುಕಲ್ಲೂ ಒಳ್ಳೇದಲ್ಲ ಅದು. ಅದೇ ನನಗಿದೆ ನಿನ್ನ ಒಳ್ಳೆತನ ಏನು ಅಂದ್ರೆ, ಇದರಿಂದ ಪಶ್ಚಾತ್ತಾಪ ಅಥವಾ ಇದು ತಪ್ಪು ಅಂತ ನಿನ್ಗೆ ಅರ್ಥ ಆಗಿದೆ, ಅಥವಾ ಅದರಿಂದ ಪಶ್ಚಾತ್ತಾಪ ಪಟ್ಟಿದೆಯಾ, ಅದು ನಿನ್ನ ಒಳ್ಳೆತನ. ತುಂಬಾನೇ ಪಟ್ಟಿದ್ದೀನಿ ಸರ್, ತುಂಬಾ. ಹಿರಿಯರೆಲ್ಲ ಸೇರಿ ಆ ನಿರ್ಧಾರಕ್ಕೆ ಬಂದಾಗ ಕಣ್ಣಲ್ಲೆಲ್ಲ ನಾನು ಒಬ್ಬೊಬ್ನೇ ಕಣ್ಣಲ್ಲಿ ನೀರ್ ಹಾಕ್ಬಿಟ್ಟಿದ್ದೀನಿ, ನಾನು ಯಾರಿಗೂ ಹೇಳ್ಕೊಂಡಿಲ್ಲ, ನಿಮ್ಮ ಹತ್ರನೇ ಫಸ್ಟ್ ಹೇಳ್ತಿರೋದು. ಹೌದಪ್ಪ, ಹೌದು. ಅಂದ್ರೆ ಮಲಗ್ಬೇಕಾದ್ರೆ ನಾನು ಹತ್ಬಿಟ್ಟು ಮಲಗ್ಬಿಟ್ಟಿದ್ದೀನಿ, ಎಲ್ಲ ನೆನ್ಸ್ಕೊಂಡಿದ್ದನ್ನೆಲ್ಲ. ಆಗುತ್ತಾ? ನಿಮ್ಮ ಹತ್ರನೇ ಫಸ್ಟ್, ನಾನು ನಮ್ಮ ಅಮ್ಮನ ಹತ್ರ ನಾನು ಹೇಳ್ಕೊಂಡಿಲ್ಲ ಇದನ್ನು. ಇರ್ಲಿ, ತೊಂದರೆ ಇಲ್ಲ. ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದ್ರೆ, ನಿನಗೆ ಮತ್ತೆ ಹೇಗೆ ಸತ್ತ ನಂತರ ನರಕಲೋಕದಲ್ಲಿ ಯಮಧರ್ಮರಾಯ ಚಿತ್ರಗುಪ್ತ ನಿನ್ನ ಪಾಪವನ್ನು ಮತ್ತೆ ನಿಮಗೆ ನೆನಪು ಮಾಡಿಕೊಡ್ತಾರಂತಲ್ಲ, ಹಂಗೆ ನಾನು ಇದನ್ನು ಯಾಕೆ ನೆನಪು ಮಾಡಿಕೊಟ್ಟೆ ಅಂದರೆ, ನಿಮಗೆ ಪದೇ 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 ಅದು ಚುಚ್ಚಬೇಕು, ಮತ್ತು ನೆಕ್ಸ್ಟ್ ಅಂಥ ಚಿಕ್ಕ ಅವಕಾಶ ಬಂದಾಗಲೂ ಕೂಡ ಪ್ರೀತಿಯಿಂದ ತಿರಸ್ಕರಿಸುವ ಧರ್ಮ ಬುದ್ಧಿ ನಿಮಗಿರಬೇಕು. ಯಾಕಂದರೆ ಇದೇ ಹೆಣ್ಣು ಕೊನೆಯಲ್ಲ, ಇನ್ನೂ ಇಂಥ ಕಾಮಿನಿಯವರು ತುಂಬ ಬರ್ತಾರೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಅಷ್ಟು ವಿಶಾಲವಾಗಿದೆಯಲ್ಲಪ್ಪ. ಹೌದು ಸರ್. ಕಣಪ್ಪ, ನಾನು ಇನ್ನೇನು ಇದ್ರ ಸವಾಸಕ್ಕೆ ಹೋಗಲ್ಲ ಅಂದ್ಕೊಂಡಾಗಲೂ ಕೂಡ ಕೆಲವೊಂದು ಮೆಸೇಜ್ಗಳು, ರಿಕ್ವೆಸ್ಟ್ಗಳು ಬಂದಾಗ ಮತ್ತೆ ಆ ಬುದ್ಧಿ ಚಿಗುರೊಡಿಯುತ್ತೆ. ಆದರೆ ಇದನ್ನ ಪದೇ ಪದೇ ಹೇಳಿ ನಿಮ್ಮಲ್ಲಿ ಎಷ್ಟು ಗಾಯ ಮಾಡಬೇಕು ಅಂದರೆ, ಆ ಗಾಯ ಸರಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೀನು ಆಯಸ್ಸು ಮುಗಿದು ಹೋಗಿರಬೇಕು. ಆ ನಡುವೆ ಯಾವ ಹೆಣ್ಣಿನ ವಿಚಾರದಲ್ಲೂ ನೀನು ಬದುಕು ಬರ್ಬಾದಾಗಬಾರ್ದು. ಬರೋ ಒಂದು ಹೆಣ್ಣು ನಿಯತ್ತಾಗಿರಬೇಕು. ಯಾಕಂದರೆ ಬೇರೆಯವ್ರ ಹೆಂಡತಿ ನನ್ನ ಹತ್ರ ಈ ರೀತಿ ಕಷ್ಟ ಅಂತ ಬಂದಾಗ ನಾನು ಆಕೆ ಹತ್ರ ದುರ್ವರ್ತನೆ ತೋಡಿದ್ರೆ, ನನ್ನ ಹೆಂಡತಿಯನ್ನು ದುರುಪಯೋಗ ಮಾಡಿಸ್ಕೊಳ್ಳೋರು ಮುಂದೆ ಹುಟ್ಟುತ್ತಾರೆ. ಕರ್ಮ, ನೀನೇನು ಕೊಡ್ತೀಯೋ ಅದು ವಾಪಸ್ ಬರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ನನಗೆ ಆ ಮಗು ನೆನಪಾಗುತ್ತೆ, ಅದು ನೆನಪಾಗುತ್ತೆ, ಇದು ನೆನಪಾಗುತ್ತೆ. ಇಲ್ಲಪ್ಪ, ಅಲ್ಲಿ ಧರ್ಮಯುತವಾಗಿ ಏನೂ ಆಗಿಲ್ಲ. ಹಾಗಾಗಿ ಆ ವಿಚಾರಕ್ಕೆ ನೀನು ಮತ್ತೆ ಯೋಚನೆ ಬರುತ್ತೆ, ಬರಲ್ಲ ಅಂತ ಇಲ್ಲ. ಬಟ್ ಅದು ಬಂದಾಗಲಿಲ್ಲ, ಹೌದು ಈಗ ನಾನು ಈ ನೆಪ ಇಟ್ಟುಕೊಂಡು ಒಂಚೂರು ಮೆಸೇಜ್ ಮಾಡೋದು, ಅಥವಾ ಎಲ್ಲೋ ಅಂತ ಭೇಟಿ ಆಗೋದು, ಅಥವಾ ಮಗು ನೋಡೋ ಪ್ರಯತ್ನ ಮಾಡೋದು, ಇದೆಲ್ಲ ಮತ್ತೆ ನೀನು ದೊಡ್ಡ ತಪ್ಪಿತಸ್ಥನ ಆಗ್ತೀಯ. ಮೊದಲು ಏನು ನಿನಗೆ ಅವಕಾಶ ಸಿಕ್ಕಿದೆ, ಮತ್ತೆ ಆ ಅವಕಾಶಗಳು ಪದೇ ಪದೇ ಸಿಗಲ್ಲ. ಅಂದರೆ ಇದು, ಯಾಕಂದರೆ ಇಂಥವೆಲ್ಲ ನಡೆದಾಗ ಪ್ರಾಣಗಳನ್ನೇ ಬಲಿ ತಗೊಂಡ್ಬಿಡ್ತಾವೆ ಸರ್ ಇಂಥ ಪ್ರಕರಣಗಳು. ಬಟ್ ನಿಮ್ಗೆ ಅಂಥದ್ರಲ್ಲಿ ಅವಕಾಶ ಸಿಕ್ಕಿದೆ, ಪುನರ್ಜನ್ಮ, ನಿಮಗೆ ಮತ್ತೆ ಹೊಸ ಬದುಕು ರೂಪಿಸ್ಕೊಳ್ಳಿಕ್ಕೆ ಅದನ್ನು ಬಳಸ್ಕೊಳ್ಬೇಕು ನೀವು. ಹಾಗಾಗಿ ಆ ಮಗು ನೋಡ್ತೀನಿ ಅನ್ನೋದು, ಅಥವಾ ಆ ಮಗುವನ್ನು ನೆಪ ಇಟ್ಟುಕೊಂಡು ಮತ್ತೆ ಈ ವಿಚಾರವನ್ನು ಜೀವಂತವಾಗಿಸೋದು, ಅವಳ ಜೊತೆ ಮತ್ತೆ ಕನೆಕ್ಟ್ ಆಗೋದು, ಇಲ್ಲಪ್ಪ ನಿನಗೆ ನಾಳೆ ದಿನ ಏನೋ ಗೊತ್ತಿಲ್ಲ, ಇನ್ನೊಂದು ಯಾವುದೋ ಮನೆಯಲ್ಲಿ ಇನ್ಯಾರದೋ ಗಂಡಸಿಗೆ ಮಕ್ಕಳಾಗ್ತಿಲ್ಲ, ಅಥವಾ ಅವನು ಯಾಕೋ ಅವನಿಂದ ಮಗು ಆಗ್ತಿಲ್ಲ ಅಂತ ಅವನ ಹೆಂಡತಿಗೆ ದ್ರೋಹ ಮಾಡಿದ ನಿನ್ನ ಮನೆಯಲ್ಲಿ ನಾಳೆ ನಿನ್ನ ಹೆಂಡತಿಗೆ ಒಂದು ಮಗು ಕೊಡೋಕೆ ಇರೋ ಸ್ಥಿತಿಗೆ ನಿನ್ನ ಭಗವಂತ ಅಲ್ಲಿ ಕರ್ಮ ಏನು ಬೆನ್ನುಮೂಳೆ ಅಲ್ಲಿ ಮುರಿತಾ ಹೋಗ್ಬೋದು, ಯಾರಿಗೆ ಗೊತ್ತು. ಹಾಗಾಗಿ ನಾನು ಇವತ್ತು ಇನ್ನೊಬ್ಬರು ಮನೆ ವಿಚಾರವಾಗಿ ಧರ್ಮಯುತವಾಗಿ ನಡ್ಕೊಂಡ್ರೆ ನಾಳೆ ನನ್ನ ಮನೆಯೂ ನೆಮ್ಮದಿಯಾಗಿರುತ್ತೆ. ಯಾಕಂದರೆ ಈ ಕಾಮಮೋಹಗಳೆಲ್ಲ 5 ನಿಮಿಷ ತಪ್ಪು ಮಾಡಿದ ಕೆಲಸಕ್ಕೆ 5 ವರ್ಷದಿಂದ ದುಃಖ ಆಯ್ತಲ್ಲ ಇದು. ಅಂದ್ರೆ ಕ್ಷಣ ಮಾತ್ರದ ಸುಖಕ್ಕೋಸ್ಕರ ಇಷ್ಟು ದೀರ್ಘಾವಧಿಯ ದುಃಖ. ಒಂದೇ ಒಂದು ಸೆಕೆಂಡ್ ಸರ್, ಇದು ಕಸ್ಟಮರ್ ಕಾಲ್ ಮಾಡ್ತಿದ್ದಾರೆ, ಒಂದೇ ಒಂದು ಸೆಕೆಂಡ್ ಸರ್. ಆಗ್ಲಪ್ಪ, ಆಗ್ಲಿ. The person you are ಅವ್ರಿಗೇನು ಹೇಳಬೇಕು ಅದನ್ನು ಹೇಳಾಯಿತು. ಹಾಗಾಗಿ ನಾನು ಕರೆ ಕಟ್ ಮಾಡಿದೆ. ಪಾಪ ಅವ್ರಿಗೂ ಯಾರೋ ಕಸ್ಟಮರು ಅನಿಸುತ್ತೆ. ಇರಲಿ ನೋಡಿ, ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ಭಾಳ ದೊಡ್ಡ ಪಾಠ, ತಪ್ಪುಗಳಾಗ್ತವೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪುಗಳು ನಡೀತಾವೆ. ಆ ಸಮಯದಲ್ಲಿ
ಹೀಗೆ ಇನ್ನೊಬ್ಬರು ಮನೆ ಹೆಣ್ಣು ಮಕ್ಕಳುಗಳು ಈ ರೀತಿ ತಪ್ಪು ದಾರಿ ತುಳಿದಾಗ ಬುದ್ಧಿ ಹೇಳಿ ಕಲಿಸಿದ್ರೆ ನಿಮ್ಮನೆಗೂ ನಾಳೆ ಭಗವಂತ ಒಳ್ಳೇದು ಮಾಡ್ತಾನೆ. ಆಗುತ್ತೆ, ಏನು ಮಾಡಲಿಕ್ಕಾಗಲ್ಲ. ಬಟ್ ಇವ್ರು ನೋಡಿ ತಿದ್ದುಕೊಂಡಿದ್ದಾರೆ. ದೊಡ್ಡವರೆಲ್ಲ ಕೂರಿಸಿ ನ್ಯಾಯ ಮಾಡಿ ಆದಮೇಲೆ ಅದರ ಸವಾಸಕ್ಕೆ ಹೋಗಿಲ್ಲ. ಯಾವುದೇ ಕಾರಣಕ್ಕೂ ನೋಡಿ, ಈಗ ನಿಮ್ಮ ಗಂಡನಿಗೆ ಯಾಕೋ ಅಂದರೆ ಮಗು ಆಗ್ತಾ ಇಲ್ಲ, ಗಂಡನ ಸಮಸ್ಯೆ ಇದೆ ಇಂಥದ್ದೇನೋ ಅಂದಾಗ ದಯವಿಟ್ಟು ಹೇಳ್ತೀನಿ, ಇವನು ತುಂಬ ಗೌರವಾನ್ವಿತವಾಗಿ ನಿಭಾಯಿಸಿ. ಆಗ್ತಿಲ್ಲ ಅನ್ನೋದು ಅದು ಅವನ ಸಮಸ್ಯೆ ಅಲ್ಲ, ಅಥವಾ ಇದು ಏನು ಹಣೆ ಬರ, ಏನೂ ಮಾಡಲಿಕ್ಕಾಗಲ್ಲ. ಅವನನ್ನು ತುಂಬ ಕೆಟ್ಟದಾಗಿ ಬಿಂಬಿಸೋದು ಆಯಿತು. ನಿಮಗೊಂದು ಪ್ರತ್ಯೇಕವಾದ ಜೀವನ ಬೇಕಾ, ಅದಕ್ಕೊಂದು ಯೋಗ್ಯವಾದ ದಾರಿಗಳಿದ್ದಾವೆ. ಗಂಡನನ್ನೇ ಮಗು ಅಂದುಕೊಂಡು, ಹೆಂಡತಿಯನ್ನೇ ಮಗು ಅಂದುಕೊಂಡು ಪರಸ್ಪರ ಗಂಡ ಹೆಂಡತಿದಿರು ಮಕ್ಕಳಿಲ್ಲದೆ ಹೋದರೂ ಬದುಕಿರೋರು ತುಂಬ ಉದಾಹರಣೆಗಳಿದ್ದಾವೆ. ಮಗು ಇಲ್ಲ, ಮಗು ಆಗ್ತಾ ಇಲ್ಲ ಅಂತ ಬದುಕನ್ನು ಈ ರೀತಿ ದುರ್ವರ್ತನೆ ಅಥವಾ ದುಷ್ಟ ಹಾದಿ ಹಿಡಿದು ಹಾಳು ಮಾಡಿಕೊಂಡು ಜೀವನ ಪೂರ್ತಿ ಕಣ್ಣೀರು ಹಾಕುವುದಕ್ಕಿಂತ ನೋಡಿ, ಇವತ್ತು ಕಳಂಕ. ಯಾವತ್ತೋ ಒಂದು ದಿವಸ ಆ ಮಗುವಿಗೆ ಯಾರೋ ಹೇಳ್ತಾರೆ ನಿಮ್ಮಪ್ಪ ಯಾರು ಗೊತ್ತೇನೆ ಎಂದಾಗ ಏನಾಗಬೇಕು ಆ ಮಗುವಿನ ಮನಸ್ಸು? ಒಂದು ವಿವೇಕಯುತವಾದ ಅರಿತು ಬದುಕಬೇಕು, ತಿಳಿದು ಬದುಕಬೇಕು. ನೋಡಿ, ನನಗೆ ಈ ರೀತಿ ಕ್ಷಣಕಾಲದ ಸುಖ, ಅರೆಕ್ಷಣದ ಸುಖಕ್ಕೋಸ್ಕರ ಮನುಷ್ಯ ಧರ್ಮವನ್ನು ಮರೆಯೋಕೆ ತಯಾರಿದ್ದಾನೆ. ಯಾಕಂದರೆ ಸುಖಕ್ಕಿರುವ ತಾಕತ್ತದು. ಧರ್ಮಕ್ಕೆ ಆ ತಾಕತ್ತಿಲ್ಲ ಅಂದುಕೊಳ್ಬೇಡಿ, ಧರ್ಮಕ್ಕೆ ಅದಕ್ಕೆ 1000 ಪಟ್ಟು ತಾಕತ್ತಿದೆ. ಆದರೆ ಸುಖವನ್ನು ಆಯ್ಕೆ ಮಾಡುವ ಮನುಷ್ಯ ಕೇವಲ ಇರೋದೊಂದು ಜನ್ಮ ಮಜಾ ಮಾಡಿ ಹೋಗ್ಬಿಡಬೇಕು ಅನ್ನುವ ಈ ಕೆಟ್ಟ ಸಿದ್ಧಾಂತವನ್ನು ಇಟ್ಟುಕೊಂಡು ಅವನು ಇಡೀ ಬದುಕನ್ನು ನರಕ ಮಾಡಿಕೊಳ್ತಾನೆ. ಧರ್ಮ ಅದೊಂಥರ ತೆಂಗಿನ ಮರ ಇದ್ದಂಗೆ. ಆ ತೆಂಗಿನ ಗಿಡವನ್ನು ನೆಟ್ಟ ದಿನಕ್ಕೂ ಫಸಲು ಕೊಟ್ಟ ದಿನಕ್ಕೂ ಆ ಮಧ್ಯೆ ವರ್ಷಾನುಗಟ್ಲೆ ಗ್ಯಾಪು. ಧರ್ಮವೂ ಹಾಗೆ ಅಲ್ವಾ? ನೀವೊಂದು ತೆಂಗಿನ ಗಿಡವನ್ನು ನೆಡ್ತೀರಾ, ಅದು ಫಸಲು ಬರಲಿಕ್ಕೆ 16 ವರ್ಷಗಳು ಬೇಕು. ಧರ್ಮ ಹಾಗೆ. ಇವತ್ತು ನೀವು ಒಳ್ಳೇದು ಮಾಡಿದ್ರೆ ಅದು ಫಲ ಕೊಡ್ಲಿಕ್ಕೆ ತುಂಬ ಸಮಯ ಬೇಕು, ಆದರೆ ಶಾಶ್ವತ ಫಲ ಅದು. ಆದರೆ ಅಧರ್ಮ ಒಂಥರ ಜೋಳದ ಗಿಡ. ಬಿತ್ತನೆ ಮಾಡಿದ 3 ತಿಂಗಳಿಗೆ ಬೆಳೆದು ಫಲ ಕೊಟ್ಟು 3 ತಿಂಗಳಿಗೆ ಬಿದ್ದು ಹೋಗ್ತವೆ. ಧರ್ಮದ ನಡುವೆ ಬಹಳ ದೊಡ್ಡ ವ್ಯತ್ಯಾಸ. ಅಂದರೆ ಧರ್ಮ ಫಲ ಕೊಡೋಕೆ ತುಂಬ ಸಮಯ ಬೇಕು, ಆದರೆ ಅಷ್ಟು ಸಮಯ ಮನುಷ್ಯನಿಗೆ ಕಾಯೋದಕ್ಕೆ ತಾಳ್ಮೆ ಇಲ್ಲ. ಅದಕ್ಕೆ ಅವನ ಅಧರ್ಮವನ್ನೇ ಆಯ್ಕೆ ಮಾಡ್ತಾನೆ. ಅಷ್ಟೊತ್ತು ಕಾಯೋಕ್ಕಾಗಲ್ಲಪ್ಪ. ಹಿಂಗಿದೆ. ದಯವಿಟ್ಟು ಹೆಣ್ಣುಮಕ್ಳುಗಳು ಇಲ್ಲಿ ತುಂಬ ಗೌರವಾನ್ವಿತವಾಗಿ ನಡ್ಕೊಳ್ಬೇಕು. ಯಾಕಂದರೆ ಶೀಲವನ್ನು ಕಳ್ಕೊಂಡ್ರೆ, ಕ್ಯಾರೆಕ್ಟರನ್ನು ಕಳ್ಕೊಂಡ್ರೆ, ಗಂಡನ ದೃಷ್ಟಿಯಲ್ಲಿ ಒಳ್ಳೆಯವಳಲ್ಲ, ಅತ್ತೆ ದೃಷ್ಟಿಯಲ್ಲಿ ಒಳ್ಳೆಯವಳಲ್ಲ, ಮಕ್ಕಳ ದೃಷ್ಟಿಯಲ್ಲಿ ಒಳ್ಳೆಯವಳಲ್ಲ, ಸಮಾಜದ ದೃಷ್ಟಿಯಲ್ಲಿ ಒಳ್ಳೆಯವಳಲ್ಲ. ಅಂದರೆ ಶೀಲವನ್ನು ಕಳೆದುಕೊಂಡ ಹೆಣ್ಣು ಸಾವಿಗಿಂತ ಬೇರೇನೂ ಇಲ್ಲ. ಶೀಲ ಹೋಗೋದು, ಸಾವು ಹೋಗೋದು ಎರಡೂ ಒಂದೇ ಅಲ್ವಾ? ಹಣ ಕಳ್ಕೊಂಡ್ರೆ ಏನೂ ಕಳ್ಕೊಂಡಂಗಲ್ಲ, ಆರೋಗ್ಯ ಕಳ್ಕೊಂಡ್ರೆ ಏನೋ ಸ್ವಲ್ಪ ಕಳ್ಕೊಂಡಂಗೆ, ಆದರೆ ವ್ಯಕ್ತಿತ್ವ ಕಳ್ಕೊಂಡ್ರೆ ಎಲ್ಲವನ್ನೂ ಕಳ್ಕೊಂಡಂಗೆ. ಸೊ ಹಾಗಾಗಿ ಸ್ವಲ್ಪ ಈ ವಿಚಾರದಲ್ಲಿ ಧರ್ಮಯುತವಾಗಿ ಬದುಕಿ. ತಪ್ಪುಗಳಾಗ್ತವೆ, ಆದರೂ ಕೂಡ ಸ್ವಲ್ಪ ತಿಳಿದು ಬದುಕಿದ್ರೆ ಒಳ್ಳೆಯದು ಅಂತ ಅಷ್ಟೇ. ಒಳ್ಳೆಯದಾಗ್ಲಪ್ಪ. ತಂದೆ ತಾಯಿ ಮಾತು ಕೇಳು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ. ತಿದ್ದುಕೊಂಡಿದ್ದೀಯಾ, ಭಗವಂತ ನಿನಗೆ ಒಳ್ಳೇದು ಮಾಡ್ತಾನೆ. ಶುಭವಾಗಲಿ.